ನನಗೆ ಸಹಿಸ್ಕೊಳ್ಳೋಕ್ಕೆ ನೀನು ಎಷ್ಟು ಶಕ್ತಿ ಇದೆ ಅಂತ ನೋಡೋಕ್ಕೆ ಈ ಥರ ಎಲ್ಲ ಮಾಡ್ತಿದ್ಯಲ್ವ ನನ್ನ ಜೊತೆ. ಚಿಕ್ಕ ವಯಸ್ಸಲ್ಲೇ ನನ್ನವರು ಅನ್ನೋರನ್ನ ಕಿತ್ಕೊಂಡು ನನ್ನ ತಂಗಿನೂ ಅನಾಥರನ್ನಾಗಿ ಮಾಡಿದೆ. ನನಗೆ ಪ್ರಪಂಚನೇ ಅನ್ನೋ ಥರ ಪ್ರಿಯಾನ್ ಕೊಟ್ಟೆ. ಈಗ ಅವಳಿಗೆ ಈ ಗತಿ ತಂದಿದ್ಯಾ. ಇದನ್ನೆಲ್ಲ ನೋಡಿ ನಾನು ಕುಗ್ಗೋಗ್ತೀನಿ ಅಂದ್ಕೊಂಡಿದ್ಯಾ? ಇಲ್ಲ, ಸಹಿಸ್ಕೊತೀನಿ. ನೀನು ನನಗೆ ಎಷ್ಟು ಕಷ್ಟ ಕೊಡ್ತೀಯೋ ಅಷ್ಟೇ ನಾನು ಗಟ್ಟಿ ಆಗ್ತಾ ಹೋಗ್ತೀನಿ. ಬಹುಶಃ ನನ್ನ ಹಣೆಯಲ್ಲಿ ನೀನು ಕಷ್ಟಗಳು ಬಿಟ್ಟರೆ ಬೇರೆ ಏನೂ ಬರ್ದಿಲ್ಲ ಅಂತ ಕಾಣುತ್ತೆ. ಪರವಾಗಿಲ್ಲ, ಅದನ್ನು ಪ್ರಸಾದ ಅಂದ್ಕೊಂಡು ಸ್ವೀಕರಿಸ್ತೀನಿ. ಆದರೆ ತನ್ನ ಬದುಕನ್ನು ನನ್ನ ಜೊತೆ ಹಂಚ್ಕೋಬೇಕು ಅಂತ ಬಂದಿರೋಳಿಗೆ ಯಾಕಿಷ್ಟೊಂದು ತೊಂದರೆ ಕೊಡ್ತಿದ್ಯಾ? ನಾಟ್ ಫೇರ್, ನಾಟ್ ಫೇರ್. ಅವಳೇನಾದರೂ ಹುಷಾರಾಗಿಲ್ಲ ಅಂತಂದರೆ ನನ್ನ ಪಾಲ್ಗೆ ನೀನಿಲ್ಲ ಅಂತ ನಾನು ಬದುಕಬೇಕಾಗತ್ತೆ. ನೀನಿಲ್ಲ ಅಂತ ನಾನು ಬದುಕಬೇಕಾಗತ್ತೆ. ಈ ಅಶೋಕ ಬೇರೆ ಫೋನ್ ಮಾಡಿದ್ರೆ ಫೋನು ಆನ್ಸರ್ ಮಾಡ್ತಿಲ್ಲ, ಕಾಲ್ ಬ್ಯಾಕು ಮಾಡಿಲ್ಲ. ಇಷ್ಟೊತ್ತಿಗೆ ಪದೇ ಪದೇ ಫೋನ್ ಮಾಡಿದ್ರೆ ಸುಮ್ಮನೆ ಅವನಿಗೆ ಡಿಸ್ಟರ್ಬ್ ಮಾಡ್ದಂಗೆ ಆಗುತ್ತೆ. ಆದರೆ ಅವ್ನ ಲೈಫಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅನ್ನಿಸ್ತಿದೆ. ಕಳ್ಳನ ಮಗ ನನ್ನ ಹತ್ರ ಏನೂ ಮಾತಾಡ್ತಾನೂ ಇಲ್ಲ. ಆಗಿದಾಗಲಿ ಫೋನ್ ಮಾಡಿ ಚೆಕ್ ಮಾಡಿಬಿಡ್ತೀನಿ. ರಾಮ್, ಇಷ್ಟೊತ್ತಲ್ಲಿ ನಾನು ಕಾಲ್ ಬ್ಯಾಕ್ ಮಾಡಬೇಕಾಗಿತ್ತು. ಹಲೋ, ಏನು ಮಗ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ಯಾ? ನಿದ್ದೆ ಬರ್ತಾ ಇಲ್ವಾ? ಹೂನಪ್ಪ, ನಿದ್ದೆ ಬಂದಿಲ್ಲ. ನಿನ್ನ ಹತ್ರ ಲಾಲಿ ಹಾಡು ಕೇಳಿಸ್ಕೊಳ್ಳೋಣ ಅಂತ ಫೋನ್ ಮಾಡಿದೆ. ಸಿಗ್ತೀಯ ಅಂತ ಹೇಳಿ ಈಗಲೇ ಸಿಗ್ತೀನಿ ಅಂದರೆ ಮಲಗಿರೋ ನನ್ನ ಹೆಂಡತಿ ಮಗಳನ್ನ ಬಿಟ್ಟು ಬುದ್ಧನ ಥರ ಓಡ್ ಬಂದ್ಬಿಡ್ತೀನಿ. ಗೌತಮನ ಹಾಗೆ ಅಂತ ಹೇಳು, ಯಾಕೆಂದ್ರೆ ಅವನ ಮನೆ ಬಿಟ್ಟು ಬಂದ ಮೇಲೇ ಬುದ್ಧ ಆಗಿದ್ದು. ಆದರೆ ನನಗೆ ಬುದ್ಧ ಆಗೋ ಆಸೆ ಏನಿಲ್ಲ ಮರೆಯ. ನನಗೆ ನನ್ನ ಹೆಂಡತಿ ಮಗಳು ಇದೆಲ್ಲ ಇದ್ರೆ ಸಾಕು. ಜಗತ್ತಲ್ಲಿರೋ ಅಷ್ಟು ಖುಷಿ ಬೇಕು ಅನ್ನೋ ದುರಾಸೆನೂ ಇಲ್ಲ ನನಗೆ. ಬೇಸಿಕ್ ರಿಕ್ವೈರ್ಮೆಂಟು ಒಂದು ಫ್ಯಾಮಿಲಿ, ಹೆಂಡತಿ, ಮಗಳು, ಆಮೇಲೆ ಈ ನನ್ನ ಬೆಸ್ಟ್ ಫ್ರೆಂಡು, ಇಷ್ಟಿದ್ರೆ ಸಾಕು. ಹೇಳಿದ್ರೆ ಈಗಲಾದರೂ ಹೇಳು ಏನು ಪ್ರಾಬ್ಲಮ್ ಅಂತ. ಏನು ಪ್ರಾಬ್ಲಮ್ಮು? ಮಗ, ಏನೋ ಆಗ್ತಿದೆ ನಿನ್ನ ಲೈಫಲ್ಲಿ. ಏನಿಲ್ಲ ಕಣೋ, ಮಲಗಕ್ಕೆ ಅಂತ ಹೊರಟಿದ್ದೆ. ಆಯ್ತು ಬಿಡಪ್ಪ, ಮಲ್ಗೋಕೆ ಹೊರಟವನಿಗೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ನೀನು ಹೋಗ್ಕಂತ ಮಲ್ಕೋ. ಮಗ ಸಾರಿ, ನಾನು ಕಾಲ್ ಬ್ಯಾಕ್ ಮಾಡಬೇಕಾಗಿತ್ತು. ಹಾಗಾದ್ರೆ ನಿನಗೆ ನಾನು ಇಷ್ಟೊತ್ತಲ್ಲಿ ಯಾಕೆ ಕಾಲ್ ಮಾಡಿದೆ ಅಂತಾನೂ ಗೊತ್ತು. ಅಲ್ಲ ಕಣೋ, ಲೈಫಲ್ಲಿ ಇದುವರೆಗೂ ನಾನು ಕಾಲ್ ಮಾಡಿದಾಗ ಅಕಸ್ಮಾತ್ ನೀನು ಕಾಲ್ ಪಿಕ್ ಮಾಡದೆ ಹೋದ್ರೂ ಇಮ್ಮಿಡಿಯೇಟ್ಲಿ ಮಿಸ್ ಕಾಲ್ ನೋಡ್ಬಿಟ್ಟು ಕಾಲ್ ಬ್ಯಾಕ್ ಮಾಡ್ತಾ ಇದ್ದೆ ಅಂತ ಹುಡುಗ ನೀನು. ಲೈಫಲ್ಲಿ ಫಸ್ಟ್ ಟೈಮ್ ಆಗಿದ್ದು. ಹಾಗಾದ್ರೆ ನಿನ್ನ ಲೈಫಲ್ಲಿ ಏನೋ ಸಮಸ್ಯೆ ಇದೆ ಅಂತ ತಾನೇ ಅರ್ಥ. ಅಂಥದ್ರಲ್ಲಿ ನನಗೆ ಹೇಳ್ಕೊಳಕ್ಕಾಗದೆ ಇರೋಂಥದ್ದು ಏನೋ ವಿಷಯ ಇದೆ ಅಲ್ಲಿ. ಏನಿಲ್ಲ ಮಗ, ಅದು ಪ್ರಿಯಾಗೇನಾಯ್ತು? ಇಶ್ ಓಕೆ? ಹಾಂ, ಆಲ್ ಓಕೆ ಮಗ. ಪ್ರಿಯಾನು ನಾನು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೇ ಇಲ್ಲ ಮಗ. ಅದಕ್ಕೆ ಇನ್ಮೇಲಾದರೂ ಒಬ್ರಿಗೊಬ್ರು ಸ್ವಲ್ಪ ಟೈಮ್ ಕೊಡೋಣ ಅಂತಿದ್ದೀವಿ. ಅವಳು ಗೊತ್ತಲ್ಲ ನಿನಗೆ, ಚಿಕ್ಕ ಮಗು ಥರ ಎಲ್ಲ ಅಟೆನ್ಷನ್ ಅವಳಿಗೆ ಬೇಕು. ಅವಳ ಕಲ್ಪನೆ ಲೋಕನೇ ಬೇರೆ. ಇನ್ನು ನಾನು ಹೇಗೆ ಅಂತಲೂ ನಿನ್ಗೆ ಗೊತ್ತು, ಬೋರಿಂಗ್ ಸನ್ಯಾಸಿ. ಅದಕ್ಕೆ ಸ್ವಲ್ಪ ಈ ಆಫೀಸ್ ಕೆಲಸ, ಫೋನು ಅದೆಲ್ಲ ಸೈಡಲ್ಲಿಟ್ಟು ಪ್ರಿಯನ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಕಣೋ, ಅಷ್ಟೇ. ಅಷ್ಟೇ ಅಂತ ಹೇಳ್ತಿದ್ಯಲ್ಲ ಮರಯ. ಇಟ್ಸ್ ಅ ಗ್ರೇಟ್ ನ್ಯೂಸ್ ಕಣೋ. ಸೀನ್ ಇದೆ ಅಂತ ಗೊತ್ತಾಗಿದ್ದಿದ್ರೆ ಇಷ್ಟೆಲ್ಲ ತಲೆನೇ ಕಟ್ಸ್ಕೊತಾ ಇರಲಿಲ್ಲ. ಅಂತೂ ಇಂತೂ ಪ್ರಿಯಾ ನಮ್ಮ ಹುಡುಗನ ರಿಪೇರಿ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಯ್ತು. ವೆರಿ ಗುಡ್, ವೆರಿ ಗುಡ್. ಇದೇ ಖುಷಿಗೆ ಪ್ರಿಯಾಂಗೊಂದು ನನ್ನ ಕಡೆಯಿಂದ ಸ್ಪೆಷಲ್ ಗಿಫ್ಟ್ ಕೊಡಲೇಬೇಕು ಮಗ. ನೋಡು ನೋಡು ನೋಡು, ನಿನ್ನ ಲೈಫಲ್ಲಿ ಇಷ್ಟೊಂದೆಲ್ಲ ಚೇಂಜಸ್ ಆಗ್ತಿರ್ಬೇಕಾದ್ರೆ ಅದು ಅಲ್ಲದೆ ನಿನ್ನ ಪ್ರಿಯಾಗೆ ಇಷ್ಟ ಕಷ್ಟಪಟ್ಟು ಒಂದಷ್ಟು ಟೈಮ್ ಬೇರೆ ಸ್ಪೆಂಡ್ ಮಾಡ್ತಿದ್ಯಾ. ನಾನೇ ಸುಮ್ಮನೆ ಏನೇನೋ ಮಾತಾಡಿ ನಿನ್ನ 10 ನಿಮಿಷ ಕಳೆದ್ಬಿಟ್ಟೆ ಮಗ. ಐ ಆಮ್ ರಿಯಲಿ ಸಾರಿ ಕಣೋ. ಏಯ್ ಸುಮ್ಮನಿರ,
ನನ್ನ ಲೈಫಲ್ಲಿ ಏನೇ ಚೇಂಜಸ್ ಆದ್ರೂ ಕೂಡ ನಿನ್ನ ಸ್ಥಾನ ಮಾತ್ರ ಸೇಮ್. ಗೊತ್ತು ಮಾರೆ. ಎಂಜಾಯ್ ಯುವರ್ ಪ್ರೆಷಿಯಸ್ ಟೈಮ್. ಐ ಆಮ್ ಸೋ ಹ್ಯಾಪಿ ಫಾರ್ ಯು ಗೈಸ್ ಕಣೋ. ಅಶೋಕ ಅಂದಾಗೆ ಒಂದು ವಿಷಯ ಕಣೋ, ನಿಂಗೆ ಗೊತ್ತಲ್ವಾ ಸಿಹಿ ವಿಷಯದಲ್ಲಿ ನಾನು ಯಾವತ್ತೂ ಲೈಟಾಗಿ ತೊಗೊಳೋದಿಲ್ಲ ಅಂತ. ನಿನ್ನ ಹತ್ರ ಹೇಗೆ ಹೇಳೋದು ಅಂತಲೂ ಗೊತ್ತಾಗ್ತಿಲ್ಲ. ಬಟ್ ಸಿಹಿಗೆ ಬೋರ್ಡಿಂಗ್ ಸ್ಕೂಲ್ಗೆ ಹೋಗೋದಕ್ಕೆ ಪ್ರಾಂಪ್ಟ್ ಮಾಡಿ ಹೇಳ್ಕೊಟ್ಟಿದ್ದೆ ಚಿಕ್ಕಿ ಕಣೋ. ಭಾರ್ಗವಿ ಚಿಕ್ಕಿನ ಯಾ ಮಗ, ಬಟ್ ಯಾಕೆ ಏನು ಅಂತ ನಂಗೆ ಒಂಚೂರು ಐಡಿಯಾ ಇಲ್ಲ. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಜಂಪ್ ಇನ್ ಟು ಎನಿ ಕನ್ಕ್ಲೂಷನ್ ಆಲ್ಸೋ. ಫಸ್ಟ್ ಈ ಕನ್ಫ್ಯೂಷನ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನಾನೇ ಡೈರೆಕ್ಟಾಗಿ ಹೋಗಿ ಚಿಕ್ಕಿ ಹತ್ರ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಗ, ನೀನು ಫ್ರೀ ಮಾಡ್ಕೊಂಡು ಮನೆಗೆ ಬಾ. ನೆನಪಿದೆ ತಾನೆ ತಾತನ 75th ಇಯರ್ ಬರ್ಡೇ. ಸರಿ ಮಗ, ಐ ವೋಂಟ್ ಟೇಕ್ ಮಚ್ ಆಫ್ ಯರ್ ಟೈಮ್. ಗುಡ್ ನೈಟ್, ಹ್ಯಾವ್ ಅ ನೈಸ್ ಸ್ಲೀಪ್. ಗುಡ್ ನೈಟ್. ಫೈನಲಿ ಇವನ್ ಲೈಫಲ್ಲಿ ಒಂದು ಒಳ್ಳೆ ಚೇಂಜ್ ಕಾಣಿಸ್ತಾ ಇದೆ. ಭಾರ್ಗವಿ ಚಿಕ್ಕಿ ಬಗ್ಗೆ ಒಂದು ಸಣ್ಣ ಅನುಮಾನದ ಕಿಡಿ ಹೊತ್ತಿದ್ರೂ ಸಾಕು, ಅವ್ರ ನಿಜರೂಪದ ದರ್ಶನ ಆಗೇ ಆಗುತ್ತೆ. ಆದರೆ ನನ್ನ ನೋವಿನ ಹೊರೆ ಮಾತ್ರ ನಾನೇನು ಹೆಗಲ ಮೇಲೆ ಹಾಕಲ್ಲ ಮಗ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿನ್ನಿಂದ ಮುಚ್ಚಿಡ್ತು. ಸಾರಿ ಮಗ. ಅತ್ತೆ, ಪ್ರಸಾದ ತಗೊಳ್ಳಿ. ಪ್ರಸಾದ? ಇದು ಸ್ಪೆಷಲ್ ಆಗಿ ನಮ್ಮ ಸಿಹಿನೇ ಹರಕೆ ಹೊತ್ಕೊಂಡು ಮಾಡಿರೋ ಪ್ರಸಾದ ಇದು. ವಿಶೇಷ ಹರಕೆ? ಏನದು? ಸಿಹಿಗೆ ತಮ್ಮ ಬೇಕಂತಲ್ಲ, ಅದಕ್ಕೆ ದೇವ್ರಿಗೆ ಹೂವು ಇಟ್ಟು ಪೂಜೆ ಮಾಡ್ತೀನಿ ಅಂತ ಹರಿಸ್ಕೊಂಡಿದ್ದಾಳಂತೆ ಅಲ್ವಾ ಸೀತಾ? ಹೌದು ಚಿಕ್ಕಿ, ಅವ್ರವ್ರ ಪೂಜೆ ಅವ್ರವ್ರು ಮಾಡಬೇಕು. ವರ ಕೊಡೋದು ಬಿಡೋದು ದೇವ್ರಿಗೆ ಬಿಟ್ಟಿದ್ದಲ್ವಾ. ಒಳ್ಳೆ ಮನಸ್ಸಿಂದ ಏನೇ ಕೇಳ್ಕೊಂಡ್ರು ದೇವ್ರು ಯಾವತ್ತೂ ಇಲ್ಲ ಅನ್ನಲ್ವಂತೆ. ಸಿಹಿ ಆಸೆನೂ ಈಡೇರಿಸ್ತಾರೆ ಅಲ್ವಾ ಅತ್ತೆ? ಹಂಗಾದ್ರೆ ನನ್ನ ತಮ್ಮ ಬರ್ತಾನಾ? ಸೀತಾ ಕೂಡ ಅದ್ಭುತವಾಗಿ ಗೂಗ್ಲಿ ಹಾಕ್ಬಿಟ್ಲು. ವಾಟ್ಸಾಪ್ ಭಾರ್ಗು, ನಿನ್ನ ಲೆಕ್ಕಾಚಾರ ಎಲ್ಲ ತಲೆ ಕೆಳಗಾಗೋಗ್ತಿದ್ಯಲ್ಲ. ಚಿಕ್ಕಿ, ನೀವು ಹೂವು ಮುಡ್ಕೊಂಡಿಲ್ಲ, ನಾನೇ ಮುಡಿಸ್ಲಾ? ನೋ ಥ್ಯಾಂಕ್ಸ್ ಸೀತಾ. ಸಿಹಿ ಆಸೆ ಬೇಗ ಈಡೇರ್ಲಿ ಅಂತ ಪ್ಲೀಸ್ ಆಶೀರ್ವಾದ ಮಾಡಿ. ಭಾರ್ಗು, ಪಾಪ ನಿನ್ನ ಸೊಸೆಗೆ ಆಶೀರ್ವಾದ ಮಾಡು ಭಾರ್ಗು. ಸೀತಾ, ನನಗೆ ಈ ಫಾರ್ಮ್ಯಾಲಿಟೀಸ್ ಎಲ್ಲ ಇಷ್ಟ ಆಗಲ್ಲ. ನಿನ್ನ ಆಸೆ ಯಾವಾಗಲೂ ನೆರವೇರಲಿ ಅನ್ನೋದೇ ನನ್ನ ಆಸೆ. ಅಳಿಯಂದ್ರೆ ಒಂದು ನಿಮಿಷ. ಡಾಕ್ಟರ್ ಹತ್ರ ಹೋಗಿ ಬಂದಮೇಲೆ ಏನು ವಿಷಯ ಏನು ಅಂತ ಕೇಳ್ತಾನೆ ಇದ್ದೀನಿ, ನೀವೇನು ಹೇಳ್ತಾ ಇಲ್ಲ. ಪ್ರಿಯನ್ ಕೇಳೋಣ ಅಂತ ಹೋಗಿದ್ದೆ, ಅವಳು ಇನ್ನೂ ಮಲಗೇ ಇದ್ದಾಳೆ. ಡಾಕ್ಟರ್ ಏನಂದ್ರು? ಏನು ತೊಂದರೆ ಇಲ್ಲ ಅಲ್ವಾ? ಮತ್ತೆ ಯಾಕಂತ ಅಷ್ಟೊಂದು ಟೆಸ್ಟ್ ಮಾಡಿಸಿದ್ದು? ಸಾರಿ ಅತ್ತೆ, ಈ ವಿಷಯನ ನಿಮಗೆ ಮುಂಚೆನೇ ಹೇಳಬೇಕಾಗಿತ್ತು. ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೀನಿ. ಡಾಕ್ಟ್ರು ತುಂಬ ಹೇಳಿದ್ರು. ನೀವೇನೇ ಹೇಳಿ, ದೇವ್ರ ಮೇಲಿರೋ ನಂಬಿಕೆ ಎಷ್ಟು ಗಟ್ಟಿನೋ ಈ ಮೆಡಿಕಲ್ ಸೈನ್ಸು, ಟೆಕ್ನಾಲಜಿ ಇದ್ರ ಮೇಲೂ ತುಂಬ ನಂಬಿಕೆ ಇದೆ ನನಗೆ. ಇನ್ನು ದುಡ್ಡಿನ ಚಿಂತೆನೂ ಇಲ್ಲ. ಡಾಕ್ಟರ್ಸು ಸಪೋರ್ಟ್ ಮಾಡ್ತಾರಲ್ವಾ? ಹಾಂ,
ಎಲ್ಲರೂ ಜೊತೆಗಿರ್ತಾರೆ. ಈ ಕ್ಯಾನ್ಸರ್ನ ಫೈಟ್ ಮಾಡಕ್ಕೆ ಏನೇನು ಬೇಕೋ ಎಲ್ಲ ಇದೆ ನಮ್ಮ ಹತ್ರ. ಕ್ಯಾನ್ಸರ? ನನ್ನ ಬ್ರೈನ್ ಕ್ಯಾನ್ಸರ? ಅಳಿಯಂದ್ರೆ ಏನು ಹೇಳ್ತಾ ಇದ್ದೀರಾ? ಈ ವಿಷಯದಲ್ಲಿ ತುಂಬ ಮುಖ್ಯವಾಗಿ ಬೇಕಾಗಿರೋದು ಮನೋಬಲ. ಅದು ಕಮ್ಮಿ ಆಗದೇ ಇರೋ ಹಾಗೆ ನೋಡ್ಕೋಬೇಕಷ್ಟೆ. ನನಗೇನಾದರೂ ಹೀಗಾಗಿದ್ದಿದ್ರೆ ನಾನು ಕ್ಯಾರೆ ಅಂತಿರ್ಲಿಲ್ಲ, ಇಷ್ಟೊಂದು ತಲೆ ಕೆಡಿಸ್ಕೊಂತಿರ್ಲಿಲ್ಲ. ಆಗಿದ್ದಾಗಲಿ ಅಂತ ಫೇಸ್ ಮಾಡ್ತಿದ್ದೆ. ನಾನು ಅದೃಷ್ಟ ನೋಡಿ ಇಲ್ಲೂ ಕೈ ಕೊಟ್ಟಿದೆ. ನಾನು ತುಂಬ ಪ್ರೀತಿಸಿದವಳಿಗೆ ಬ್ರೆಸ್ಟ್ ಕ್ಯಾನ್ಸರ್. ಸೀತಾ, ಅತ್ತೆ ಏನು ಸೀತಾ, ಮಾವಯ್ಯನ ಹಠ ಜೋರಾಯಿತು ಅಂತ ನಿನ್ನ ನಾಟಕನೂ ಹೆಚ್ಚಾಯ್ತಾ? ಯಾವ ನಾಟಕ ಅತ್ತೆ? ನಿನಗೆ ಮಗು ಬೇಕು ಅನ್ನೋ ನಾಟಕ. ಮಾವಯ್ಯ ಫೋರ್ಸ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ನೀನು ಒಪ್ಕೊಂಡಿರೋ ಥರ ನಾಟಕ ಮಾಡ್ತಿದ್ಯಾ ತಾನೆ? ಅತ್ತೆ, ಈ ವಿಷಯದಲ್ಲಿ ಯಾರು ನಾಟಕ ಮಾಡ್ತಾರೆ? ಅಂದರೆ ಸೀತಾ, ನೀನು ನಾನು ಈ ಮನೆಗೆ ಬರುವಾಗ ಸಿಹಿಗೆ ನಾನು ಹೊರಗೆ ನೋಳು ಅಂತ ಅನ್ನಿಸ್ಬಾರ್ದು, ಅವಳಿಗೆ ಸಿಗೋ ಪ್ರೀತಿಲಿ ಯಾವುದೇ ರೀತಿ ಕಡಿಮೆ ಆಗಬಾರ್ದು ಅಂತ ಯೋಚನೆ ಮಾಡ್ತಿದ್ದೆ. ಆದರೆ ನೀವು ನನ್ನ ಟ್ರೀಟ್ ಮಾಡ್ತಿರೋ ರೀತಿ, ರಾಮ್ ನನ್ನ ಜೊತೆ ಇರೋ ರೀತಿ ನೋಡಿದ್ರೆ ನನ್ನ ಮನ್ಸು ಕಂಪ್ಲೀಟಾಗಿ ಬದಲಾಗಿದೆ ಅತ್ತೆ. ಮಗು ಬೇಡ ಅನ್ನೋ ಯೋಚನೆ ನನಗಿವಾಗ ನಗು ಬರ್ತಾ ಇದೆ. ಅತ್ತೆ, ನನಗೆ ಏನೇ ಹೇಳಿದ್ರು ರಾಮ್ನ ನಾನು ತುಂಬ ಇಷ್ಟಪಡ್ತೀನಿ. ಪ್ರೀತಿಲಿ ಸೋಲೋದೇ ನಿಜವಾದ ಗೆಲುವು ಅಂತ ನಾನು ನಂಬಿದ್ದೀನಿ. ಸಿಹಿ ಅವಳಾಗವಳೆ ಬಂದು ನನಗೆ ತಮ್ಮ ಬೇಕು ಅಂತ ಹರಕೆ ಹೊತ್ಕೊಂಡಿದ್ದಾಳೆ. ತಾತ ಮರಿ ಮೊಮ್ಮಗು ಬೇಕು ಅಂತ ಆಸೆ ಪಟ್ಟು ಕನ್ವರ್ಸ್ತಿರ್ತಾರೆ. ಇದಕ್ಕೆಲ್ಲ ನಾನು ಯಾಕೆ ಅಡ್ಡ ಬರಲಿ? ಇನ್ನೊಂದು ಮಗು ಬಂದರೆ ಸಿಹಿನ ನಾವು ದೂರ ಇಡ್ತೀವಿ. ಈ ಥರ ಸಣ್ಣ ಮನಸ್ಥಿತಿ ಈ ಮನೇಲಿ ಯಾರಿಗೂ ಇಲ್ಲ ಅಂತ ನಾನು ನಂಬಿದ್ದೀನಿ. ಇನ್ನು ಯಾಕೆ ನಾನು ಭಯ ಪಡಬೇಕು ಅತ್ತೆ? ಕರೆಕ್ಟ್. ನೀನು ಭಯಕ್ಕೆ ಆತಂಕಕ್ಕೆ ಅರ್ಥನೇ ಇಲ್ಲ. ಅಂದರೆ ಮಗುವಿನ ವಿಷಯದ ಬಗ್ಗೆ ನೀನು ನಿರ್ಧಾರ ಮಾಡಿದ್ಯಾ ಅಂತ ಆಯಿತು. ಹೌದು ಅತ್ತೆ. ವೆರಿ ಗುಡ್ ಸೀತಾ, ಒಳ್ಳೆ ನಿರ್ಧಾರನೇ ತಗೊಂಡಿದ್ಯಾ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಥ್ಯಾಂಕ್ ಯು ಸೋ ಮಚ್. ಅತ್ತೆ, ಥ್ಯಾಂಕ್ಸ್ ಅಲ್ಲ, ಯಾಕೆ? ಇನ್ಫ್ಯಾಕ್ಟ್ ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಸಿಹಿನ ಬೋರ್ಡಿಂಗ್ ಸ್ಕೂಲ್ಗೆ ಕಳಿಸಿ ನಮ್ಮ ಸಂಬಂಧನ ಇನ್ನಷ್ಟು ಗಟ್ಟಿ ಮಾಡಿದ್ದೀರಾ ನೀವು. ಡೋಂಟ್ ಗೆಟ್ ಮೀ ರಾಂಗ್ ಸೀತಾ, ನೀನು ಮದುವೆ ಆಗಿ ಬಂದ ಮೇಲೆ ತುಂಬ ಸಂಕೋಚ ಪಡ್ತಿದ್ದೆ. ಅದಕ್ಕೆ ನಿನಗೂ ಅಪ್ಪುಗೂ ಒಂದು ಸ್ವಲ್ಪ ಪರ್ಸ್ನಲ್ ಟೈಮ್ ಸಿಗಲಿ ಅಂತ ನಾನು ಹಾಗೆ ಪ್ಲ್ಯಾನ್ ಮಾಡಿದೆ. ಅತ್ತೆ, ನೀವು ಏನೇ ಮಾಡಿದ್ರು ಅದ್ರ ಹಿಂದೆ ಒಂದು ಉದ್ದೇಶ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಮಗಳು ನನ್ನ ಹತ್ರ ಎಲ್ಲ ಹೇಳಿದ್ಲು. ನೀವು ಹೇಳಿದ್ದೆಲ್ಲ ಹೇಳಿದ್ದಾಳೆ. ಥ್ಯಾಂಕ್ ಯು ಅತ್ತೆ. ಇದೇನು, ನಾನು ಅಂದ್ಕೊಂಡಿದ್ದು ಯಾವುದು ನಡೀತಾ ಇಲ್ವಲ್ಲ? ನನ್ನ ಕೈ ಕೆಳಗೆ ಕೆಲಸ ಮಾಡ್ತಿದ್ದವಳು ನನ್ನ ಸಮ ನಿಂತು ಮಾತಾಡ್ತಾ ಇದೆಯಾ? ಮಾತಾಡು ಮಾತಾಡು, ಅದೆಷ್ಟು ದಿನ ಮಾತಾಡ್ತೀಯೋ ನಾನು ನೋಡ್ತೀನಿ. ಅಯ್ಯೋ ದೇವ್ರೇ, ಯಾಕಪ್ಪ ಇಂಥ ಅನ್ಯಾಯ ಮಾಡಿಬಿಟ್ಟೆ? ನಾನು ಮಾಡಿದ ಪೂಜೆಗಳಲ್ಲಿ ಏನು ಕೊರತೆ ಆಗಿತ್ತು ನಿನಗೆ?
ನನ್ನ ಮಗಳು ಸುಖವಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅಂತ ಬೇಡ್ಕೊಳ್ದೇ ಇರೋ ದಿನ ಇಲ್ಲಮ್ಮ. ಆದ್ರೆ ಅವಳಿಗೆ ಇಂಥ ಕಾಯಿಲೆ ಕೊಟ್ಬಿಟ್ಟ ದೇವರು. ಅಂಜು ಅಂಜು, ನಿಮ್ಮಕ್ಕೆ ತುಂಬಾ ಒಳ್ಳೆ ಮನಸ್ಸಿರೋಳು ಕಡೆ. ಒಂದು ದಿನ ಒಬ್ಬರ ಬಗ್ಗೆನೂ ಕೆಟ್ಟದಾಗಿ ಮಾತಾಡ್ದೋಳಲ್ಲ, ಆದ್ರೆ ಅವಳಿಗೆ ಹೀಗಾಗೋಯ್ತು. ನಮಗ್ ಬರೋ ಕಾಯಿಲೆ ನಾವು ಒಳ್ಳೆಯವರು ಕೆಟ್ಟವರು ಅಂತ ನೋಡ್ಕೊಂಡು ಬರಲ್ಲ ಅತ್ತೆ. ಹತ್ತಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿದೆ ಅಷ್ಟೇ, ಹಾಗಂತ ಎಲ್ಲ ಮುಗ್ದೋಗಿಲ್ಲ. ಆ ಕಾಯಿಲೆನ ನಾವು ವಾಸಿ ಮಾಡ್ಬೋದು. ನೀವು ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಅತ್ತೆ, ಪ್ಲೀಸ್. ಅಂಜು ಅಂಜು, ನಾನ್ ಮಾಡಿದ ಪಾಪ ನನ್ನ ಮಗಳನ್ನ ಸುತ್ತಮುತ್ತ ಅನ್ಸುತ್ತೆ ಕಡೆ. ನಿಜವಾಗ್ಲು ನಿಮ್ಮ ಎಷ್ಟು ಒಳ್ಳೆಯವಳಲ್ಲಮ್ಮ, ನಾನು ಒಳ್ಳೆಯವಳಲ್ಲ. ನಿನ್ನ ಬಗ್ಗೆನೆ ಹೊಟ್ಟೆ ಕಿಚ್ಚಿಬಿಟ್ಟು ನಿನ್ ಮನ್ಸಿಗೆ ನೋವು ಮಾಡಿ ನಿನ್ನ ಆಶ್ರಮಕ್ಕೆ ಹೋಗೋ ಹಾಗೆ ಮಾಡ್ಬಿಟ್ಟೆ. ಆ ಪಾಪನೇ ಹೀಗೆಲ್ಲ ಅವಳನ್ನ ಕಾಡ್ತಾ ಇರೋದು. ಅಯ್ಯೋ ದೇವ್ರೇ ದೇವ್ರೇ, ನಾನ್ ಮಾಡಿದ ಪಾಪಕ್ಕೆಲ್ಲ ತಪ್ಪೊಪ್ಪಿಗೆ ಒಪ್ಪಿಸ್ಬಿಡ್ತೀನಪ್ಪ. ನನ್ನ ಮಗಳಿಗಿಂತ ಶಿಕ್ಷೆ ಕೊಡ್ಬೇಡ, ಇಂಥ ಶಿಕ್ಷೆ ಕೊಡ್ಬೇಡ. ಎಷ್ಟೋ ಜನ ಈ ಕ್ಯಾನ್ಸರ್ನ ಗೆದ್ದು ಬಂದಿರೋ ಉದಾಹರಣೆಗಳು ನಮ್ ಸುತ್ತಮುತ್ತನೇ ಇದೆ. ಅದಕ್ಕೆ ಕೂಡ ಈ ಕ್ಯಾನ್ಸರ್ನ ಗೆದ್ದು ಬರ್ತಾರೆ. ಇಲ್ಲಿ ಬರೀ ಔಷಧಿ ಒಂದೇ ಕೆಲಸ ಮಾಡಲ್ಲ ಅತ್ತೆ, ಅದ್ರ ಜೊತೆಗೆ ವಿಲ್ ಪವರ್ ಇರ್ಬೇಕು, ಅಂದ್ರೆ ಮನೋಬಲ ಇರ್ಬೇಕು ಅತ್ತೆ. ಇಂಥ ಟೈಮಲ್ಲಿ ನಾವು ಅತ್ತಿಗೆಗೆ ಬೆಂಬಲಕ್ಕೆ ನಿಲ್ಬೇಕು. ನನ್ಗನ್ಸುತ್ತೆ ಅಣ್ಣ ಅತ್ತಿಗೆಗೆ ಈ ವಿಷಯ ಹೇಳಿರಲ್ಲ ಅಂತ. ನಾವ್ ಈ ರೀತಿ ಹತ್ತು ರಂಪ ಮಾಡಿದ್ರೆ ಅತ್ತಿಗೆಗೆ ವಿಷಯ ಗೊತ್ತಾಗಲ್ವಾ? ಅವ್ರಿಗೆ ಕ್ಯಾನ್ಸರ್ ಇದೆ ಅನ್ನೋ ವಿಷಯ ಗೊತ್ತಾದ್ರೆ ಅದಕ್ಕೆ ತಡ್ಕೋತಾರ? ಇಲ್ಲ ಅಂಜು, ಇಲ್ಲ, ಅವಳಿಗೆಲ್ಲ ತಡ್ಕೊಳ್ಳಲ್ವೇ? ಅದಕ್ಕೆ ಈ ವಿಷಯನ ನಾವು ಮನ್ಸಲ್ಲೇ ಇಟ್ಕೋಬೇಕು. ನನಗೂ ತುಂಬಾ ನೋವಿದೆ. ಅಣ್ಣನ ನೋಡಿದ್ರಿ ಅಲ್ವಾ, ಎಷ್ಟು ಮನ್ಸಲ್ಲಿ ನೋವು ಇಟ್ಕೊಂಡು ಧೈರ್ಯವಾಗಿದ್ದಾನೆ ಅಂತ. ನಾವ್ ಈ ರೀತಿ ಮಾಡಿ ಅವನ ಧೈರ್ಯನು ಕುಗ್ಗಿಸ್ಬೇಕಾ ಹೇಳಿ? ನಿಜ, ಇದು ಹೇಳಿದ್ ನಿಜ. ಆ ಪಾಳಿ ಅಂದ್ರು ಎಲ್ಲ ಸಹಿಸ್ಕೊಳ್ಳೋದು ಹೇಗೆ ಧೈರ್ಯವಾಗಿದ್ದಾರೆ, ಅದೇ ಪ್ರೇಮ್ ಮುಂದೆ ಹೋಗಿ ನಿಂತ್ಕೋತಾರೆ. ಅವ್ರ ಧೈರ್ಯಕ್ಕೆ ಮೆಚ್ಚಲೇಬೇಕು. ಸರಿ, ನೀನ್ ಹೇಳ್ದಾಗೆ ನಾವು ಸಮಾಧಾನ ಮಾಡ್ಕೋಬೇಕು, ಧೈರ್ಯವಾಗಿರ್ಬೇಕು. ಆಮೇಲೆ ನೀನ್ ಹೇಳ್ದಾಗೆ ಕೇಳ್ತೀನಿ, ನಿನ್ ಮಾತು ಇರಲ್ಲ, ನೀನ್ ಹೇಳಿದ್ದೆ ಕೇಳ್ತೀನಿ. ಭಾರ್ಗವಿ ಅತ್ತೆಗೆ ನಾನು ಮನ್ಸು ಬದಲಾಯಿಸಿದ್ದೀನಿ, ಮಗು ಮಾಡ್ಕೊಳ್ಳೋಕ್ಕೆ ಓಕೆ ಇದ್ದೀನಿ ಅಂತ ಹೇಳಿದಾಗ ಅವ್ರ ಮುಖದಲ್ಲಿ ಯಾಕೆ ಅಷ್ಟೊಂದು ಭಯ ಆಯಿತು? ನೀವೇನೇ ಮಾಡಿದ್ರೂ ಅದಕ್ಕೊಂದು ಸ್ಟ್ರಾಂಗ್ ರೀಸನ್ ಇದ್ದೇ ಇರತ್ತೆ. ಆ ಉದ್ದೇಶ ಏನು? ಅದರಿಂದ ಯಾರಿಗೆ ಒಳ್ಳೇದಾಗತ್ತೆ, ಯಾರಿಗೆ ಕೆಟ್ಟದಾಗತ್ತೆ ಅನ್ನೋದು ನಾನು ಇನ್ಮೇಲೆ ಅರ್ಥ ಮಾಡ್ಕೋಬೇಕು. ಮೇಲ್ನೋಟಕ್ಕೆ ಹೇಗೆ ಕಾಣ್ತಿದ್ಯೋ ಅದ್ರ ಒಳಗೆ ಆ ಥರ ಇಲ್ಲ, ಬೇರೆ ಏನೋ ಇದೆ. ಅದೇನು ಅಂತ ನಾನು ತಿಳ್ಕೋಬೇಕು. ಬಡ್ಡಿ ಮಂಗನ ಆಂಟಿ, ನಿಮ್ ಹೂ ಬಿದ್ದೋಗಿದೆ, ಮುಡ್ಕೊಳ್ಳಿ. ಓ ಬಿದ್ದೋಯ್ತಾ? ಅದು ಅಲ್ಲೇ ಟೇಬಲ್ ಮೇಲೆ ಇಟ್ಬಿಡು. ನೋಡು, ನಾನು ಆಲ್ರೆಡಿ ಮುಡ್ಕೊಂಡಿದ್ದೀನಿ. ನನಗೆ ತಮ್ಮ ಬೇಕು ಅಂತ ದೇವ್ರ ಹತ್ರ ಹಾಕಿದ ಹೂ ಇದು. ದೇವ್ರಿಗೆ ಹಾಕಿರೋ ಹೂನ ಬೇಡ ಅನ್ಬಾರ್ದು. ತೋಳಿ, ನಾನು ಹೇಳಿಲ್ವಾ ಈ ಬೆಡ್ಸಲ್ಲಿ ನಾನೇ ಗೆಲ್ತೀನಿ ಅಂತ? ತಮ್ಮ ಬಂದ್ರೆ ಯಾರಿಗೂ ನನ್ನ ಮೇಲೆ ಪ್ರೀತಿ ಕಮ್ಮಿ ಆಗಲ್ಲ, ಸೀತಮ್ಮನ್ಗೂ. ಯಾವ ಹೆಣ್ಣಿಗೆ ತಾನೇ ಹೂವು ಅಂದರೆ ಆಸೆ ಇರಲ್ಲ? ಅದು ಮುಡಿಯೋ ಹೂವೇ ಆಗಿರಬಹುದು, ಅಥವಾ ಅವಳ ಮಡಲಲ್ಲಿ ಹುಟ್ಟೋ ಹೂವೇ ಆಗಿರ್ಬೋದು. ನಾನೇ ದಡ್ಡಿ. ಆ ಸೀತಾ ಮಗು ಬೇಡ ಅಂದ್ಲು ಅಂದ ತಕ್ಷಣ ಅವಳನ್ನ ನಂಬಿ ರಾಮಂಗೆ ಮದುವೆ ಮಾಡಿಸ್ದೆ. ಐ ಫೇಲ್ಡ್. ಭಾರ್ಗು, ನನಗೆ ಗೊತ್ತಿತ್ತು
ನೀನು ಸೋಲ್ತೀಯ ಅಂತ. ಈ ವರ್ಲ್ಡ್ ಕಪ್ಪಲ್ಲಿ ಇಂಡಿಯಾಗೆ ಆಯ್ತಲ್ಲ, ಆ ಥರ ಎಲ್ಲ ಮ್ಯಾಚು ಗೆದ್ಕೊಂಡೋಗಿ ಫೈನಲ್ಸಲ್ಲಿ ದಬಾಕೋತಾರಲ್ಲ, ಹಾಗೆ ಆಗುತ್ತೆ ಅಂತ ನನ್ನ ಸಿಕ್ಸ್ ಸೆನ್ಸ್ ಹೇಳ್ತಾ ಇತ್ತು ಭಾರ್ಗು. ಶಾಟಪ್ ವಿಶ್ವ, ಇನ್ನೂ ಎಷ್ಟು ವರ್ಷ ತಗೋತೀಯ ನನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ? ಅಷ್ಟು ಸುಲಭವಾಗಿ ನಾನು ಸೋತೋಗ್ತೀನಾ? ಅಲ್ಲ, ಸೋಲ್ದೇ ಇರೋದಕ್ಕೆ ಇನ್ನೇನು ಉಳಿದಿದೆ ಭಾರ್ಗು? ನಿನ್ನ ಸೊಸೆ ಸೀತಾನೇ ಬಂದು ಅತ್ತೆ ನನಗೆ ಮಗು ಆಗೋ ಹಾಗೆ ಆಶೀರ್ವಾದ ಮಾಡಿ ಅಂತ ನಿನ್ನ ಕಾಲಕ್ಕೆ ಬಿದ್ದಲಲ್ಲ, ಇನ್ನೇನು ಉಳಿದಿದೆ ಇಲ್ಲಿ? ಆಶೀರ್ವಾದ ಮಾಡಿದ ತಕ್ಷಣ ನನ್ನ ಮಗನ ಪಟ್ಟ ಇನ್ನೂ ಹುಟ್ಟದೇ ಇರೋ ಮಗು ಕೈಗೆ ಹೋಗೋದಕ್ಕೆ ಬಿಟ್ಟುಬಿಡ್ತೀನ? ನೆವರ್. ಬಿಟ್ಕೊಡಕ್ಕೆ ನಮ್ಮ ಕೈಲಿ ಏನಿದೆ ಭಾರ್ಗು? ಎಲ್ಲ ಅವ್ರದ್ದೇ ಸಾಮ್ರಾಜ್ಯ, ಅವ್ರದ್ದೇ ಸರ್ವಾಧಿಕಾರ. ಅದರಲ್ಲಿ ನಮಗೇನಪ್ಪ ಸಿಗುತ್ತೆ ಅಂತ ಹುಡುಕಾಡೋದೇ ಆಗೋಗಿದೆ ನಮ್ಮ ಜೀವನ. ಸಾಮ್ರಾಜ್ಯ ಯಾರದೇ ಆಗಿರಬಹುದು, ಆದರೆ ಸರ್ವಾಧಿಕಾರ ಯಾವತ್ತಿದ್ರೂ ಈ ಭಾರ್ಗವಿದೆ. ಇದು ಬರೀ ಅಧಿಕಾರದ ಮಾತಾಗಿ ಉಳಿದಿಲ್ಲ ವಿಶ್ವ, ಇದು ನನ್ನ ಈಗೋ ಪ್ರಶ್ನೆ. ಯಾವುದೋ ದಿಕ್ಕು ದೆಸೆ ಇಲ್ದಿರೋ ಮಗು ಬಂದು ನನ್ನ ಹತ್ರ ಚಾಲೆಂಜ್ ಹಾಕಿದ್ದಾಳೆ, ಅವಳನ್ನ ಗೆಲ್ಲೋದಕ್ಕೆ ಬಿಟ್ಬಿಡ್ತೀನ? ನಿನ್ನ ಮಾತಲ್ಲಿ ಹೇಳಬೇಕು ಅಂತಂದರೆ, ಭಾರ್ಗವಿ ಆಡಿಸ್ತಾ ಇರೋ ಈ ಮ್ಯಾಚು ಇನ್ನೂ ಶುರುನೇ ಆಗಿಲ್ಲ. ಅಷ್ಟು ಬೇಗ ರಿಸಲ್ಟ್ ಕೊಟ್ಟರೆ ಹೇಗೆ?